ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ವ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಆ್ಯಂಡ್ ಇವತ್ತು ನಾವು ಆ್ಯಕ್ಚುಲಿ ಹೋಮ್ ಸ್ಟೇ ಹತ್ರ ಬೆಳಗ್ಗೆನೇ ಬಂದು ಕೂತೀನಿ. ಟೈಮ್ ಬಂದು 7:30 7:45 ಆಗಿರ್ಬೋದು ಅಂದ್ಕೊಳ್ತೀನಿ. ಹಂಗೆ ಮನೇಲಿ ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲೆಲ್ಲ ಉಜ್ಬಿಟ್ಟು ಹಂಗೆ ಓಡಿ ಬಂದ್ಬಿಟ್ಟು ಸುಮ್ಮನೆ ಹಂಗೆ ಕೂತ್ಕೊಂಡು ಇನ್ನೇನು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಅನ್ನಿಸ್ತು. ಸೊ ಮಾರ್ನಿಂಗ್ ಟೈಮಲ್ಲ ಸ್ವಲ್ಪ ರಿಫ್ರೆಶ್ಮೆಂಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದು ಸುಮ್ಮನೆ ಕೂತೀನಿ. ಹಂಗೆ ಪ್ರೀವಿಯಸ್ ಎಲ್ಲ ವ್ಲಾಗ್ಸಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ನಿಮ್ಮಿಂದ. ಸೊ ಆ ಸಪೋರ್ಟ್ ಹಾಗೇ ಇರಲಿ ಅಂತ ಹೇಳ್ತಾ ಇವತ್ತು ಒಂದು ಡಿಫ್ರೆಂಟ್ ವ್ಲಾಗ್ ಮಾಡೋಣ ಅಂತಿದ್ದೀನಿ. ಡಿಫ್ರೆಂಟ್ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ. ಅಂದರೆ ಡಿಫ್ರೆಂಟಾಗಿರುತ್ತೆ ಅಂದರೆ ಟಾಪಿಕ್ ಡಿಫ್ರೆಂಟಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಗಂಟ್ಲು ನೋವು ಇನ್ನೂ ಸ್ವಲ್ಪ ಸರಿಯಾಗಿಲ್ಲ ಗುರು. ಲೈಕ್ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ನೋಡಿ, ಲೈಕ್ ಸುಳ್ಯಕ್ಕೆ ಹೋಗ್ಬೇಕಾರೆ ಸ್ವಲ್ಪ ಗಂಟ್ಲು ನೋವಿದೆ ಅಂತ. ಅದಿನ್ನೂ ಹಂಗೆ ಕಂಟಿನ್ಯೂ ಆಯ್ತಾ ಇದೆ ಲೈಟಾಗಿ, ತುಂಬ ಲೈಟಾಗಿ. ಆ್ಯಂಡ್ ಅದ್ರ ಜೊತೆ ಬೈಕಿಗೆ ಒಂದು ಪ್ಯಾಡಾಕ್ ಸ್ಟ್ಯಾಂಡ್ ತಂದೆ, ಆ ವೀಡಿಯೋನು ನೋಡಿದ್ದೀರ. ಸೊ ಈ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಯ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಅದ್ರ ಜೊತೆ ಈಗ ವೀಡಿಯೋ ಕ್ಲಾರಿಟಿ ಅಥವಾ ಕ್ವಾಲಿಟಿ ಪ್ರತಿಯೊಂದು ಕೂಡ ಜಾಸ್ತಿ ಆಗಿದೆ ಅಥವಾ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ದಿನನ ನಾವು ಆ್ಯಕ್ಚುಲಿ ಇನ್ನೊಂದು ಕಡೆ ಹೋಗ್ಬಿಟ್ಟು ಆ ವ್ಲಾಗ್ನ ತೋರಿಸ್ತೀನಿ. ಏನು ವಿಷಯ, ಏನು ಕತೆ, ಯಾಕೆ, ಏನು ಎತ್ತ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಹೋಮ್ ಸ್ಟೇಯಿಂದ ಎದ್ದುಬಿಟ್ಟು ಮನೆಗೆ ಓಡೋಗೋಣ. ಇನ್ನು ತಿಂಡಿ ಮಾಡಿಬಿಟ್ಟು ಇನ್ನು ಸುಮಾರು ಕೆಲಸಗಳಿದೆ ಇವತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಸಿಗ್ತೀನಿ. ಬಟ್ ಪ್ರಾಬ್ಲಮ್ ಅಂದರೆ ಈ ಮಲಗಿ ಆದಮೇಲೆ ಈ ಕೂದಲೇ ಸರಿಯಾಗೋದಿಲ್ಲ ಅವರು. ಸೊ ಇನ್ನೊಂದು ಕೆಲಸ ಇದೆ ಅಂತ ಹೇಳಿದ್ದಲ್ಲ, ಇದೆ ನಮ್ಮದು ಇನ್ನೊಂದು ಎಸ್ಟೇಟ್ ಇದೆ ಅಂತ ಹೇಳಿದ್ದೆ ನೋಡಿ. ಅಲ್ಲಿ ಬೋರ್ವೆಲ್ ಡ್ರಿಲ್ ಮಾಡ್ತಿದ್ವಿ. ಬಿಕಾಸ್ ನೀರಿಲ್ಲದೆ, ಕೆನಲಲ್ಲಿ ನೀರಿಲ್ಲದಿರೋ ಕಾರಣ ಇದೆ ಕೆಲಸ. ಸೊ ಮೊನ್ನೆ ಸ್ಪ್ರಿಂಕ್ಲರೆಲ್ಲ ಆದಮೇಲೆ ಕಾಫಿ ನೀಟಾಗಿ ಬ್ಲಾಸಮ್ ಆಗಿದೆ ನೋಡಿ. ಇಲ್ಲಿ ಪೂರ್ತಿಯಾಗಿ ಬ್ಲಾಸಮ್ ಆಗಿದೆ. ಒಳ್ಳೆ ಘಮ ಇರುತ್ತೆ ಗೊತ್ತಾ, ಇದು ಸಿಕ್ಕಾಪಟ್ಟೆ ಒಳ್ಳೆ ಘಮ. ಸೊ ವಿಷಯ ಅಂತ ಹೇಳಿದರೆ, ಮೊನ್ನೆ ಅದೊಂದು ಕೆಲಸ ಇದೆ ಅಂತ ಹೇಳಿದೆ, ಆ ಬೋರ್ವೆಲ್ ಡ್ರಿಲ್ ಮಾಡ್ತಾಯಿದ್ವಿ, ಅದನ್ನೆಲ್ಲ ತೋರಿಸಿ ಆಯಿತು. ಬಟ್ ಆ ವಿಡಿಯೋ ಅಲ್ಲಿಗೆ ನಿಲ್ಲಿಸಲಿಲ್ಲ ನಾನು. ನೆಕ್ಸ್ಟ್ ದಿನ ವೀಡಿಯೋ ಮಾಡೋಣ ಅಂತಿದ್ದೆ. ಅಷ್ಟೊತ್ತಿಗೆ ಅದೇ ಬೋರ್ವೆಲ್ಲಿಗೆ ಮೋಟರ್ ಕೂರಿಸ್ಬೇಕಾಗಿತ್ತು, ಅಲ್ಲೇ ಇಡೀ ದಿನ ಹೋಯಿತು. ಪುನಃ ಅದಾದಮೇಲೆ ನೆಕ್ಸ್ಟ್ ದಿನ ಆ್ಯಕ್ಚುಲಿ ಸ್ಪೋರ್ಟ್ಸ್ ಇತ್ತು. ನಮ್ಮ ಊರಲ್ಲಿ ಒಂದು ಫ್ರೆಂಡ್ಸ್ ಯೂತ್ ಕ್ಲಬ್ ಅಂತೇಳಿ ಒಂದು ಕ್ಲಬ್ ಇದೆ. ಅದು ಹತ್ರ 24 ಇಯರ್ಸಿಂದ ರನ್ನಿಂಗಲ್ಲಿರೋಂಥದ್ದು. ಸೊ ಅಲ್ಲಿ ಸ್ಪೋರ್ಟ್ಸ್ ನೋಡೋಕ್ಕೆ ಅಂತ ಹೋದೂ ಆಟ ಆಡ್ಬಿಟ್ಟು ಬಂದೆ. ಲೈಕ್ ನೋಡೋಕ್ಕೆ ಅಂತ ಹೋಗಿದ್ದಿದ್ದು ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಅಷ್ಟೇ. ಕಬಡ್ಡಿ ಆಡಿದೆ, ಟಗ್ ಆಫ್ ವಾರ್ ಆಡಿದೆ, ಹಿಂಗೆ ಆಡಿ ಮೈ ಕೈ ಎಲ್ಲ ಮುರ್ಕೊಂಡು ನೋವು ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಟ್ ವಾಸ್ ಆನ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು. ಹಾಗೆ ನಾನು ಕಬಡ್ಡಿ ಆಡಿದ್ದು ವೀಡಿಯೋ ಫೋಟೋ ಏನೂ ಇಲ್ಲ. ಬಟ್ ಬೇರೆಯವರು ಆಡ್ತಾಯಿದ್ದಿದ್ದು, ಸಣ್ಣ ಮಕ್ಕಳು ಆಟಾಡ್ತಿದ್ದು ಒಂದು ಬೀಟ್ ಇದೆ ಅಷ್ಟೇ, ನೋಡ್ತಾ ಇರಿ. ಅದ್ರ ಜೊತೆ ನೈಟ್ ಒಂದು ಸುಮ್ಮನೆ 12-13 ಗಂಟೆಲ್ಲ ಡ್ಯಾನ್ಸಿಂಗ್ ಹಾಳು ಮೂಡೆಲ್ಲ ಇರ್ತದಲ್ಲ. ಹಾಗೆ ಅದೊಂದು ಎಂಜಾಯ್ ಮಾಡ್ತಾ ಮನೆ ಬಂದು ತಲುಪಿದ್ದು. ಅದ್ರ ಸುಸ್ತು ಇನ್ನೂ ಹೋಗಿಲ್ಲ ಗುರು. ಲೈಕ್ ಎಡಿಟ್ ಮಾಡೋಣ ಅಂತ ಕೂತಾಗೆಲ್ಲ ಸುಸ್ತಾಯ್ತಿತ್ತು. ಹಾಗೆ ಇವತ್ತು ಫೈನಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದ್ರ ಜೊತೆ ಬ್ಲಾಸಮ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ, ಒಳ್ಳೆ ಘಮ ಬೇರೆ ಇದೆ. ಇದೆಲ್ಲ ಆ್ಯಕ್ಚುಲಿ ಸ್ಪ್ರಿಂಕ್ಲರ್ ಮಾಡಿದಾಗ ಮಾತ್ರ ಈ ಥರ ಬರೋದು, ಅಥವಾ ಮಳೆ ಬರಬೇಕು. ಮಳೆ ಇಲ್ಲ ಅಂತೇಳಿ ಸ್ಪ್ರಿಂಕ್ಲರ್ ಇಲ್ಲ ಅಂತೇಳಿದರೆ ಮಳೆ ಬರಬೇಕಿತ್ತು, ಬಂದಿಲ್ಲ ಅಷ್ಟೇ. ಸೊ ಇಟ್ಸ್ ಗುಡ್ ಅಲ್ವಾ. ಹಂಗೆ ಟಯರ್ಡಿಂದಾಗಿ ಎಲ್ಲ ಸ್ಪೇರ್ ಪಾರ್ಟ್ಗಳಲ್ಲಿ ಲೂಸ್ ಆಗೋಗ್ಬಿಟ್ಟು, ಬಿಕಾಸ್ ಸ್ಪೋರ್ಟ್ಸ್ ಆಡೋದೇ ಜಮಾನಗಳೇ ಆಗೋಗಿತ್ತು. ಕಬಡ್ಡಿ ಅಂತೂ ಯಾವಾಗೋ ಆಡಿದ್ದು. ಇನ್ನು ಟಗ್ ಆಫ್ ವಾರ್ ತೊಂದರೆ ಇಲ್ಲ ಬಿಡಿ. ಸ್ಟ್ರೆಂತ್ ಗೇಮ್ಸ್ ಆದರೆ ಆಟಾಡ್ಬೋದು. ಈ ಐಡಿಯಾ ಮಾಡ್ತೋಗಿರೋ ಗೇಮ್ಸ್ಗಳಾದರೆ ಸ್ವಲ್ಪ ಕಷ್ಟ.